ಈ ತರಹದ ಕಾಮಿಡಿ ಕಮರ್ಷಿಯಲ್ ಸಿನಿಮಾಸ್ ಅಂದಾಗ ಪ್ರೇಕ್ಷಕರಾದ ನಾವು ಕತೆ, ಲಾಜಿಕ್ಸ್, ಟೆಕ್ನಿಕಲಿಟೀಸ್ ಬಗ್ಗೆ ಯೋಚನೆ ಮಾಡಬೇಕಾ? ಇಲ್ಲ ಕತೆ ಲಾಜಿಕ್ಸ್ ಬಗ್ಗೆ ಅಷ್ಟಾಗಿ ಯೋಚನೆ ಮಾಡಲ್ಲ, ಕೊಟ್ಟ ದುಡ್ಡಿಗೆ ನಮ್ಮನ್ನ ಎಂಟರ್ಟೈನ್ ಮಾಡಿದ್ರೆ ಸಾಕಾ? ಹಲೋ ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಗಲ್ಲಪೆಟ್ಟಿಗೆ. ಇವತ್ತಿನ ಚಿತ್ರ ಶ್ರೀನಿವಾಸ ರಾಜುರವರ ಕೃಷ್ಣಂ ಪ್ರಣಯ ಸಖಿ. ಕೃಷ್ಣ ಒಬ್ಬ ಶ್ರೀಮಂತ ಕುಟುಂಬದ ಹುಡುಗ. ವಯಸ್ಸು 32 ಆದ್ರೂ ಇನ್ನೂ ಮದುವೆ ಆಗಿಲ್ಲ ಅನ್ನೋದು ಅವನ ಸಮಸ್ಯೆ. ಕೆಲವು ಹುಡುಗಿರ್ನ ಅವ್ನ್ ರಿಜೆಕ್ಟ್ ಮಾಡಿದ್ರೆ, ಇನ್ನ ಕೆಲವು ಹುಡುಗಿರ್ನ ಅವನ ಮನೆಯವ್ರು ರಿಜೆಕ್ಟ್ ಮಾಡಿರ್ತಾರೆ. ಹೀಗಾಗಿ ಅವನಿಗೆ ಮದುವೆ ಆಗೋಕೆ ಇಷ್ಟ ಇದ್ರೂ ಮದುವೆ ಆಗಿರಲ್ಲ. ಹೀಗಿರುವಾಗ ಅವನಿಗೆ ಒಂದು ದಿನ ಒಂದು ಹುಡುಗಿನ ನೋಡಿ ಲವ್ ಎಟ್ ಫಸ್ಟ್ ಸೈಟ್ ಆಗುತ್ತೆ. ಆ ಹುಡುಗಿಗೂ ಇವನ್ ಮೇಲೆ ಲವ್ ಆಗುತ್ತಾ? ಅವಳು ಇವನ ಗರ್ಲ್ ಫ್ರೆಂಡ್ ಆಗೇ ಉಳ್ಕೋತಾಳ, ಇಲ್ಲ ಇವನ ಹೆಂಡತಿನೂ ಆಗ್ತಾಳ? ಈ ಹೆಂಡತಿ ಗರ್ಲ್ ಫ್ರೆಂಡ್ ಆಟನೇ ಕೃಷ್ಣಂ ಪ್ರಣಯ ಸಖಿ. ಮೊದಲನೆಯದಾಗಿ ಇದರ ಪಾಸಿಟಿವ್ಸ್. ಇದರ ಮೊದಲನೆಯ ಪಾಸಿಟಿವ್ ಅಂದ್ರೆ ಇದರ ಮ್ಯೂಸಿಕ್. ಕೆಲವು ಕಡೆ ಹಾಡುಗಳು ಜಾಸ್ತಿ ಆಯಿತು ಅಂತ ಅನ್ಸಿದ್ರು ಪರವಾಗಿಲ್ಲ, ಹಾಡುಗಳು ಚೆನ್ನಾಗೇ ಇದೆಯಲ್ಲ ಅಂತ ಅನ್ಸುತ್ತೆ. ಫಸ್ಟ್ ಹಾಫ್ ಅಲ್ಲಿ ಬರೋ ಒಂದು ಬೀಚ್ ಸಾಂಗ್ ಬಿಟ್ರೆ ಇನ್ನೆಲ್ಲ ಹಾಡುಗಳು ತುಂಬಾನೇ ಚೆನ್ನಾಗಿತ್ತು. ಅರ್ಜುನ್ ಜನ್ಯ ಅವರ ಸಾಂಗ್ಸ್ ಥಿಯೇಟ್ರಲ್ಲಿ ಏನು ಕೆಲಸ ಮಾಡಬೇಕಿತ್ತು, ಖಂಡಿತ ಆ ಕೆಲಸನ ಮಾಡಿದೆ. ಎರಡನೇ ಪಾಸಿಟಿವ್ ಪಾಯಿಂಟ್ ಇದರ ಸೆಕೆಂಡ್ ಹಾಫ್. ಕ್ಲೈಮ್ಯಾಕ್ಸ್ ಅಲ್ಲಿ ಬರೋ ಬಾಲಯ್ಯ ಕಾಮಿಡಿ ಒಂದು ಇನ್ನ ಸ್ವಲ್ಪ ಬೆಟರ್ ಆಗಿ ಬರಿಬೋದಿತ್ತು ಅಂತ ಅನ್ನಿಸ್ತು ಬಿಟ್ರೆ, ಇನ್ನ ಸೆಕೆಂಡ್ ಹಾಫ್ ಅಲ್ಲಿ ಬಂದಿರೋ ಎಲ್ಲಾ ಕಾಮಿಡಿಗಳು ತುಂಬಾ ಚೆನ್ನಾಗಿ ವರ್ಕ್ ಆಯ್ತು. ಕೊಟ್ಟ ದುಡ್ಡಿಗೆ ಸೆಕೆಂಡ್ ಹಾಫ್ ಅಂತೂ ಮೋಸ ಮಾಡಲ್ಲ. ಮೂರನೇದಾಗಿ ಸ್ಕ್ರೀನ್ ಪ್ಲೇ ಅಲ್ಲಿ ಸ್ವಲ್ಪ ಆಟ ಆಡಿದ್ದಾರೆ, ಅದು ಈ ಕಥೆನ ಸ್ವಲ್ಪ ಎಂಗೇಜಿಂಗ್ ಆಗಿ ಇಡ್ತು. ಇನ್ನ ಇದ್ರ ನೆಗೆಟಿವ್ಸ್ ಅಂತ ಅಂದ್ರೆ ಇದರ ಫಸ್ಟ್ ಹಾಫ್ ರೈಟಿಂಗ್. ಹೀರೋಯಿನ್ ನ ಫಸ್ಟ್ ಟೈಮ್ ನೋಡಿ ಅವಳ ಮೇಲೆ ಲವ್ ಆಗೋ ಸೀನ್ ಆಗ್ಲಿ, ಜಾಹ್ನವಿ ಕೃಷ್ಣನ ನೋಡಿ ಅವಳಿಗೆ ಕೃಷ್ಣನ ಮೇಲೆ ಲವ್ ಆಗೋ ಸೀನ್ ಆಗ್ಲಿ, ಅವಿನಾಶ್ ಫ್ಯಾಮಿಲಿ ಹಾಗೂ ಕೃಷ್ಣ ಫ್ಯಾಮಿಲಿ ಮಧ್ಯೆ ಇದ್ದ ದುಶ್ಮನಿ ಆಗ್ಲಿ, ಈಗ ಇಲ್ಲಿ ಒಂದು ಸಾಂಗ್ ಬೇಕು, ಸೊ ಹೀರೋಯಿನ್ ಒಬ್ರನ್ನೊಬ್ರು ನೋಡಿ ನಗ್ತಾರೆ, ಆಗ ಸಾಂಗ್ ಬರುತ್ತೆ. ಈ ತರದ ವೀಕ್ ರೈಟಿಂಗ್ ಫಸ್ಟ್ ಆಫ್ ಅಲ್ಲಿ ತುಂಬಾನೇ ಇತ್ತು. ರೈಟಿಂಗೇ ವೀಕ್ ಇದ್ದಾಗ ಜನನ ಎಮೋಷನಲಿ ಕನೆಕ್ಟ್ ಮಾಡೋಕ್ಕೆ ಮ್ಯೂಸಿಕ್ನ ಯೂಸ್ ಮಾಡೋದು, ಇಲ್ಲ ಹೀರೋಯಿನ್ನ ಅಳಿಸೋದು, ಇಲ್ಲ ಹೀರೋನ ಅಳಿಸೋದು ಎಷ್ಟು ಮಾಡಿದ್ರು ಜನ ಕನೆಕ್ಟ್ ಆಗಲ್ಲ. ಹಾಗೆ ಫಸ್ಟ್ ಹಾಫ್ ಅಲ್ಲಿ ಕಾಮಿಡಿ ಅಷ್ಟಾಗಿ ವರ್ಕ್ ಆಗಲಿಲ್ಲ. ಸಾಧು ಕೋಕಿಲ ಅವರು ಟ್ರೈ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿತ್ತು, ಬಟ್ ಅಷ್ಟಾಗಿ ನಗು ಬರ್ತಾ ಇರಲಿಲ್ಲ. ಸೆಕೆಂಡ್ ಹಾಫ್ ಅಲ್ಲಿ ವರ್ಕ್ ಆಗಿದ್ದ ಕಾಮಿಡಿ ಫಸ್ಟ್ ಹಾಫ್ ಅಲ್ಲೂ ವರ್ಕ್ ಆಗಿದ್ದಿದ್ರೆ ಸಿನಿಮಾ ಇನ್ನೂ ತುಂಬಾ ಚೆನ್ನಾಗಿ ಬಂದಿರೋದು. ಮತ್ತೆ ಇದು ಒಂದು ಫ್ಯಾಮಿಲಿ ಸಿನಿಮಾ ಅಂತ ತೋರ್ಸೋಕೆ ಆದಷ್ಟು ಆರ್ಟಿಸ್ಟ್ಗಳನ್ನ ಸುಮ್ಮನೆ ಫ್ರೇಮ್ ತುಂಬಿಸೋಕೆ ಹಾಕೊಳ್ಳೋದಲ್ಲ. ಎಗೈನ್ ಅಲ್ಲೂ ಕೂಡ ಬರವಣಿಗೆ ಚೆನ್ನಾಗಿರ್ಬೇಕಾಗುತ್ತೆ, ಒಳ್ಳೆ ಸೀನ್ಸ್ನ ಬರೀಬೇಕಾಗುತ್ತೆ. ಇದನ್ನ ನೆಗೆಟಿವ್ ಅಂತ ಹೇಳಲ್ಲ, ಬಟ್ ಕಾಮಿಡಿ ಹುಟ್ಸೋಕೆ ಅಂತಾನೆ ದಪ್ಪಗೆ ಇಲ್ಲ ಕಪ್ಪುಗೆ ಇರೋರ್ನ ಹಾಕೊಳ್ಳೋದು, ಅವರ ದೇಹದ ಮೇಲೆ ಇಲ್ಲ ಬಣ್ಣದ ಮೇಲೆ ಕಾಮಿಡಿ ಹುಟ್ಸೋಕೆ ಟ್ರೈ ಮಾಡೋದು. ರಿಚ್ ಮನೆ ಹುಡುಗಿ ಅಂದ ತಕ್ಷಣ ಅವಳು ಶಾರ್ಟ್ ಡ್ರೆಸ್ಗಳನ್ನೇ ಹಾಕೋತಾಳೆ, ಅವಳು ತುಂಬಾ ಬೋಲ್ಡ್ ಆಗೇ ಇರ್ತಾಳೆ. ಈ ತರಹದ ಸೀನ್ಗಳನ್ನ ಇನ್ನ ಬೆಟರ್ ಆಗಿ ಬರಿಬಹುದು ಅಂತ ಅನ್ಸುತ್ತೆ. ಓವರಾಲ್ ಆಗಿ ಸಿನಿಮಾ ಹೇಗಿತ್ತು ಅಂದ್ರೆ, ಮೊದಲೇ ಹೇಳ್ದಾಗೆ ಕತೆ ಬಗ್ಗೆ ಹೊಸತನದ ಬಗ್ಗೆ ಅಷ್ಟಾಗಿ ನಾವು ತಲೆ ಕೆಡಿಸ್ಕೊಳಲ್ಲ ಅಂತ ಹೇಳೋದಾದ್ರೆ, ಲೈಟ್ ಹಾರ್ಟೆಡ್ ಕಾಮಿಡಿ ಸಿನಿಮಾನ ನೀವು ಇಷ್ಟಪಡೋರಾದ್ರೆ, ಕೊಟ್ಟ ದುಡ್ಡಿಗೆ ನಮ್ಮನ್ನ ಎಂಟರ್ಟೈನ್ ಮಾಡಿದ್ರೆ ಸಾಕು ಅನ್ನೋದಾದ್ರೆ, ಖಂಡಿತ ಈ ಸಿನಿಮಾನ ಫ್ಯಾಮಿಲಿ ಜೊತೆ ಕೂತು ಥಿಯೇಟರ್ಲಿ ನೋಡಬಹುದು. ಕನ್ನಡ ಸಿನಿಮಾಗಳನ್ನ ಥಿಯೇಟರ್ಗೆ ಹೋಗಿ ನೋಡಿ ಸಪೋರ್ಟ್ ಮಾಡಿ. ಇದು ನನ್ನ ಹೊಸ ಚಾನಲ್. ರಿವ್ಯೂ ಅಲ್ಲಿ ಏನಾದರೂ ತಿದ್ಕೋಬೇಕು ಅಂತಿದ್ರೆ ಕೆಳಗಡೆ ಕಮೆಂಟ್ ಅಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಇಂಪ್ರೂವ್ ಮಾಡ್ಕೋತೀನಿ. ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸಪೋರ್ಟ್ ನನಗೂ ಕೂಡ ಇರಲಿ ಅಂತ ಹೇಳ್ತಾ ಈ ರಿವ್ಯೂ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗ್ತೀನಿ.